ಹಾಗೇನೆ ಅಪ್ಪರ್ ಕೃಷ್ಣ ಮೂರನೇ ಹಂತ ಅದು 2013ರಲ್ಲೇ ತೀರ್ಪಂತು, ಟ್ರಿಬ್ಯುನಲ್ ತೀರ್ಪಂತು. 2013ರಿಂದ ಇವತ್ತಿನವರೆಗೆ ಮಾಡಿಲ್ಲ. ಗೆಜೆಟ್ ನೋಟಿಫಿಕೇಶನ್ ಆಗಬೇಕು. ಕೇಂದ್ರ ಸರ್ಕಾರ ತೀರ್ಪು ಕೊಟ್ಟಿದೆ, ಗೆಜೆಟ್ ನೋಟಿಫಿಕೇಶನ್ ಮಾಡಬೇಕು ಕೇಂದ್ರ ಸರ್ಕಾರ. ಗೆಜೆಟ್ ನೋಟಿಫಿಕೇಶನ್ ಮಾಡದೇನೆ ಮೂರನೇ ಹಂತದ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ತಾವು ಅರ್ಥ ಮಾಡ್ಕೊಳ್ತೀರಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಮೂರನೇ ಹಂತದ ಕೃಷ್ಣಾ ಮೇಲ್ದಂಡೆ ಯೋಜನೆ ನಿಂತಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರದಿಂದ. ಅವರು ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಅಫಿಡವಿಟ್ ಹಾಕಬೇಕು, ಸುಪ್ರೀಂ ಕೋರ್ಟ್ ಮುಂದೆ ಅಫಿಡವಿಟ್ ಹಾಕಬೇಕು. ಏನಂತಪ್ಪ ಅಂತಂದ್ರೆ ಗೆಜೆಟ್ ನೋಟಿಫಿಕೇಶನ್ ಮಾಡ್ತೀವಿ, ನಮ್ದು ಯಾವುದೇ ತಕರಾರಿಲ್ಲ. ತಕರಾರಿರ್ತಕ್ಕಂಥದ್ದು ಮಹಾರಾಷ್ಟ್ರದಿಂದ ಅಲ್ಲ, ತಕರಾರಿರ್ತಕ್ಕಂಥದ್ದು ತೆಲಂಗಾಣ ಮತ್ತು ಆಂಧ್ರ ಅವರಿಬ್ಬರ ನಡುವೆ ಇರ್ತಕ್ಕಂಥ ಜಗಳ. ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಅವ್ರಿಗೆ ಅಲಾಟ್ ಮಾಡಿರ್ತಕ್ಕಂಥ ಹಂಚಿಕೆ ಆಗಿರ್ತಕ್ಕಂಥ ನೀರನ್ನ ಅವ್ರು ಎಷ್ಟೆಷ್ಟು ಪ್ರಮಾಣದಲ್ಲಿ ಹಂಚ್ಕೋಬೇಕು ಅಂತಕ್ಕಂಥದ್ದು ಸುಪ್ರೀಂ ಕೋರ್ಟ್ನಲ್ಲಿ ಇದೆಯೇ ಹೊರತು ಮಹಾರಾಷ್ಟ್ರ ನಮಗೆ ಅಥವಾ ತೆಲಂಗಾಣ ಆಂಧ್ರ ಇದಕ್ಕೆ ನಾವು ಇಲ್ಲ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಇದು ಕೂಡ ಕೇಂದ್ರ ಸರ್ಕಾರದಲ್ಲೇ ಇರ್ತಕ್ಕಂಥದ್ದು. ಆಮೇಲೆ ಇದ್ಯಾವುದು ನಮ್ಮ ಬ್ಯಾಲೆನ್ಸಿಂಗ್ ರಿಸರ್ವಾಯರು ಅಲ್ಲ ಬೆಂಗಳೂರಿನ ಹತ್ರ ಇದೆಯಲ್ಲ ಮೇಕೆದಾಟು ಸುಪ್ರೀಂ ಕೋರ್ಟ್ನವರು ತಮಿಳುನಾಡಿನವರು ಅರ್ಜಿ ಹಾಕಿದ್ರು, ತಕರಾರು ಅರ್ಜಿ ಹಾಕಿದ್ರು. ಅರ್ಜಿ ವಜಾ ಆಗಿದೆ. ಇದು ನವೆಂಬರ್ ತಿಂಗಳಲ್ಲೇ ವಜಾ ಆಯಿತು. ಮೇಕೆದಾಟುಗೆ ಅನುಮತಿಯನ್ನ ಕೊಡಬೇಕು. ನಾವು ಅಲ್ಲಿ ಬ್ಯಾಲೆನ್ಸಿಂಗ್ ರಿಸರ್ವಾಯರ್ನಲ್ಲಿ ನಮ್ಮ ಜಾಗದಲ್ಲಿ 65 TMC ನೀರನ್ನ ಬಳಕೆ ಮಾಡ್ಕೊಳ್ತಕ್ಕಂಥ ಕುಡಿಯೋ ನೀರನ್ನ ಬಳಕೆ ಮಾಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ. ಆದ್ರಿಂದ ಇವತ್ತು ಬರಬೇಕಾಗಿದ್ದು ಪ್ರಹ್ಲಾದ್ ಜೋಶಿ ಅವರು. ಅವ್ರಿಗೆ ಹೇಳ್ತಿದ್ದೆ ನಾನು, ಅವ್ರು ಅದಕ್ಕೆ ತಪ್ಪಿಸ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಅವ್ರು ಬಂದಿದ್ರೆ ಹೇಳ್ತಾ ಇದ್ದೆ ನಾನು ಅವ್ರಿಗೆ, ಯಾರಿಂದ ನಿಂತೋಗಿದೆ, ನಮ್ಮಿಂದ ನಿಂತೋಗಿದ್ಯಾ ಅವರಿಂದ ನಿಂತೋಗಿದ್ಯಾ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದೆ. ಈಗ ಅದು ಒಂದು ಮೇಕೆದಾಟು ಅದನ್ನ ಕೂಡ ಮಾಡಿಕೊಡ್ಲಿಕ್ಕೆ ಇವತ್ತಿನವರೆಗೆ ಆಗಿಲ್ಲ. ಅಷ್ಟೆಲ್ಲ ಅಪ್ಪರ್ ಭದ್ರಾಕ್ಕೆ 5300 ಕೋಟಿ ಕೊಡ್ತೀವಿ ಅಂತೇಳಿ 23-24ರ ಬಜೆಟ್ನಲ್ಲಿ ಹೇಳಿದ್ರು. ನಿರ್ಮಲಾ ಸೀತಾರಾಮನ್ ಅವರೇ, ನೀವೇ ನಿಮ್ಮ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರಿ 5300 ಕೋಟಿ ರೂಪಾಯಿಗಳನ್ನ ಅಪ್ಪರ್ ಭದ್ರಾ ಯೋಜನೆಗೆ ಕೊಡ್ತೇನೆ ಅಂತಕ್ಕಂಥ ಘೋಷಣೆಯನ್ನು ಮಾಡಿದ್ರೆ 3 ವರ್ಷ ಆಯಿತು. ಇವತ್ತಿನವರೆಗೆ ಒಂದು ಬಿಡಿಗಾಸನ್ನು ಕೊಟ್ಟಿಲ್ಲ. ದಯಮಾಡಿ ಇಲ್ಲಿ ರೈತ ಸಂಘದವ್ರು ಕೂತಿದ್ದೀರಿ, ಹಸಿರು ಶಾಲೆ ಹಾಕೊಂಡು ಕೂತಿದ್ದೀರಿ, ಅರ್ಥ ಮಾಡ್ಕೋಬೇಕು. ಇದನ್ನ 5300 ಕೋಟಿ ಕೊಡ್ತೀವಿ ಅಂತೇಳಿ 23-24ರ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದು ನಿಮ್ಮ ಜಿಲ್ಲೆಯವರೇ ಆದಂತ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂತ ಬಸವರಾಜ ಬೊಮ್ಮಾಯಿ ಅವರು ಇಲ್ಲಿ 23-24ರ ಬಜೆಟ್ನಲ್ಲಿ ಮಂಡಿಸಿದಾಗ ಅದನ್ನ ಪುನರುಚ್ಚಾರ ಮಾಡಿದ್ರು. ನಾವು 5300 ಕೊಡ್ತೀವಿ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಅಷ್ಟೇ ಅಲ್ಲ, ಒಂದು ಹೆಜ್ಜೆ ಮುಂದೆ ಹೋಗಿ ನಾವು ಅಪ್ಪರ್ ಭದ್ರಾ ಯೋಜನೆಯನ್ನ ರಾಷ್ಟ್ರೀಯ ಯೋಜನೆಯನ್ನಾಗಿ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಕೂಡ ಅವರ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು. ಆದ್ರೆ ಅದು ಕೂಡ ಆಗಲಿಲ್ಲ.